Hi friends, welcome to UR Creation. ಒಂದೇ ಲೈನಲ್ಲಿ ಈಗ ನಾನು ಬೀಡಲ್ ಮತ್ತು ಕುಚ್ಚು ಹಾಕೋದು ಇವತ್ತು ತೋರಿಸ್ತಾ ಇದ್ದೀನಿ. ಫಸ್ಟು 6 ದಾರನ ತಗೊಂಡು ನಾಟ್ ಹಾಕ್ತಾ ಇದ್ದೀನಿ. ಮೊದಲಿಗೆ ಫಸ್ಟ್ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಅಂದರೆ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಬೇಕು. ಅದನ್ನು ಸ್ವಲ್ಪ ಟೈಟ್ ಮಾಡಿಬಿಟ್ಟು ಥ್ರೆಡ್ಡಿಂದ ಕ್ರೋಶನ ಹೊರ ತೆಗೆದು ಒಂದು ಬೀಡನ್ನು ಆ್ಯಡ್ ಮಾಡಬೇಕು. ಅದಕ್ಕೆ ಬೀಡನ್ನು ಹಾಕಿ ಬೀಡ್ ಲಾಕ್ ಮಾಡಬೇಕು. ನೆಕ್ಸ್ಟು ಬೀಡ್ ಲಾಕ್ ಆದಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕಬೇಕು. ಸಿಂಗಲ್ ಕ್ರೋಶ ಆದಮೇಲೆ 5 ಚೈನನ್ನು ಹಾಕಬೇಕು. One, 2, 3, 4, 5 ಚೈನ್ ಹಾಕಿ ಎಳಿಬಾರ್ದು. ಚೈನ್ ಹಾಕಾದ್ಮೇಲೆ ನೇರವಾಗಿ ಕ್ರೋಶ ಹಿಡಿದ್ಬಿಟ್ಟು ಮತ್ತೆ ಒಂದು ಸಿಂಗಲ್ ಕ್ರೋಶ ಮಾಡಬೇಕು. ನೆಕ್ಸ್ಟು ಮತ್ತೊಂದು ಬೀಡನ್ನು ಹಾಕಬೇಕು. ನಾನಿಲ್ಲಿ ಡಿಸೈನ್ ಬೀಡ್ ತಗೊಂಡಿದ್ದೀನಿ. ಮತ್ತೆ ಆ ಬೀಡನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ ಸಿಂಗಲ್ ಕ್ರೋಶನೇ ಮಾಡಬೇಕು. ಇದು ನಾನು ಹಾಕ್ತಾ ಇರೋದು ಈಗ ಬೇಬಿ ಕುಚ್ಚು. ಆದರೆ ಡೈರೆಕ್ಟಾಗಿ ಬೇಬಿ ಕುಚ್ಚು ಹಾಕಿದರೆ ಸೀರೆ ಸ್ವಲ್ಪ ಹೋಲ್ ಆಗುತ್ತೆ ಅಂತ ಈ ರೀತಿ ಹಾಕಿದರೆ ಸೀರೆ ತುಂಬ ಲುಕ್ ಕೊಡುತ್ತೆ. ಆ ಕಡೆ ಈ ಕಡೆ ಬೀಡ್ ಬಂದು ಮಧ್ಯದಲ್ಲಿ ಕುಚ್ಚು ಈ ರೀತಿ ಬರ್ತಾ ಇರುತ್ತಲ್ವ, ಚೆನ್ನಾಗಿ ಕಾಣುತ್ತೆ. ಮತ್ತು 5 ಚೈನ್ ಆದಮೇಲೆ ಲಾಕ್ ಮಾಡಬೇಕು. ಸಿಂಗಲ್ ಕ್ರೋಶೆ ಹಾಕಬೇಕು. ಮತ್ತೆ ಇನ್ನೊಂದು ಬೀಡನ್ನು ಹಾಕ್ತಾ ಇದ್ದೀನಿ. ಮತ್ತೆ 5 ಚೈನ್. 1, 2, 3, 4, 5 ಮತ್ತೆ ಸಿಂಗಲ್ ಕ್ರೋಶೆ ಹಾಕಬೇಕು. ನೆಕ್ಸ್ಟ್ ಮತ್ತೆ ಇನ್ನೊಂದು ಬೀಡನ್ನು
ಕ್ರೋಶೆ ತೆಗೆದು ಮತ್ತೆ ಇನ್ನೊಂದು ಬೀಡನ್ನ ಹಾಕಬೇಕು. ಇದೇ ರೀತಿಯಲ್ಲಿ ಒಂದು ಬೀಡು 5 ಚೈನು, ಒಂದು ಬೀಡು 5 ಚೈನು ಹೀಗೆ ಹಾಕಿ ಲಾಕ್ ಮಾಡಿ. ನೆಕ್ಸ್ಟು ಮತ್ತೆ 5 ಚೈನ್. ಮತ್ತೆ ಸಿಂಗಲ್ ಕ್ರೋಶೆ ಹಾಕಿ ಅದೇ ರೀತಿ ಇನ್ನೊಂದು ಬೀಡು ಹಾಕಿ. ಮತ್ತೆ ಬೀಡನ್ನು ಲಾಕ್ ಮಾಡಿ ನೇರವಾಗಿ ಕ್ರೋಶ ಈ ರೀತಿ ಹಿಡಿದುಬಿಟ್ಟು ಸಿಂಗಲ್ ಕ್ರೋಶನ ಹಾಕಿ. ಈ ರೀತಿ ಟೈಟಾಗಿ ಎಳೆದ್ಬಿಟ್ಟು ಲಾಸ್ಟಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಲಾಸ್ಟಿಗೆ 2 ಚೈನನ್ನು ಹಾಕಿ ಈ ರೀತಿ ಕಟ್ ಮಾಡಿ ಆದಮೇಲೆ ನೋಡಿ ಈ ರೀತಿ ಲುಕ್ಕಾಗಿ ಕಾಣುತ್ತೆ. ನೋಡಿ ನಾನೀಗ ಹಾಕಿರೋ ಸೀರೆನ ತೋರಿಸ್ತಾ ಇದ್ದೀನಿ. ನೋಡಿ ಕುಚ್ಚು ಕಟ್ ತೋರಿಸ್ತಾ ಇದ್ದೀನಿ.